ಸರ್, ನನಗೆ ಮಾಹಿತಿ ಇಲ್ಲ. ನೀವು ಹೇಳಿದ ಪ್ರಕಾರ ಯಾವುದೇ ಸ್ವಾಮಿಗಳಾಗಲಿ ಯಾರೇ ಆಗಲಿ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಾಯಿ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ಸ್ವಾಮಿಗಳಿದ್ದೀವಿ ಅಂತಂತ ಏನೆಲ್ಲ ಮಾತಾಡಿದ್ರೂ ಒಳ್ಳೆಯದಲ್ಲ. ಯಾಕಂದರೆ ನಾವು ಸ್ವಾಮಿಗಳನ್ನು ಭಾಳಷ್ಟು ಗೌರವಿಸ್ತೀವಿ. ಸಮಾಜದೊಳಗೆ ಅವ್ರದ್ದೇ ಆದಂಥ ಒಂದು ಗೌರವವಿದೆ. ಅವರನ್ನು ನೋಡಿ ನಾವು ಬದುಕುವಂಥ ಕೆಲಸ ಆಗ್ತಾಯಿದೆ. ಸಮಾಜದೊಳಗೆ ಅವ್ರನ್ನ ಅನುಸರಿಸುವಂಥವ್ರನ್ನು ಅನುಕರಣೆ ಮಾಡುವಂಥವ್ರು ಭಾಳ ಮಂದಿ ಇರ್ತಾರೆ. ಹೀಗಾಗಿ ಸ್ವಾಮಿ ಆದವರು, ಕಾವಿ ಬಟ್ಟೆ ತೊಟ್ಟವರು ನಿಜವಾಗಲೂ ಅವರು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ವಿನ ಯಾರನ್ನೇ ಆಗಲಿ ಹಗುರವಾಗಿ ಮಾತಾಡೋಂಥದ್ದನ್ನು ಆಗಬಾರ್ದು. ಯಾರು ಮಾತಾಡಿದ್ರೆ ನನಗೆ ಮಾಹಿತಿ ಇಲ್ಲ. ಮಾತಾಡಿದಂಥ ಸ್ವಾಮಿಗಳು ದಯಮಾಡಿ ವಿನಂತಿಯನ್ನು ಮಾಡ್ಕೊತೀನಿ, ಇದು ಒಳ್ಳೆಯ ಬೆಳವಣಿಗೆಗಳಲ್ಲ. ಸರ್, ನನಗೆ ಮಾಹಿತಿ ಇಲ್ಲ. ನೀವು ಹೇಳಿದ ಪ್ರಕಾರ ಯಾವುದೇ ಸ್ವಾಮಿಗಳಾಗಲಿ ಯಾರೇ ಆಗಲಿ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಾಯಿ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ಸ್ವಾಮಿಗಳಿದ್ದೀವಿ ಅಂತಂತ ಏನೆಲ್ಲ ಮಾತಾಡಿದ್ರೂ ಒಳ್ಳೆಯದಲ್ಲ. ಯಾಕಂದರೆ ನಾವು ಸ್ವಾಮಿಗಳನ್ನು ಭಾಳಷ್ಟು ಗೌರವಿಸ್ತೀವಿ. ಸಮಾಜದೊಳಗೆ ಅವ್ರದ್ದೇ ಆದಂಥ ಒಂದು ಗೌರವವಿದೆ. ಅವರನ್ನು ನೋಡಿ ನಾವು ಬದುಕುವಂಥ ಕೆಲಸ ಆಗ್ತಾಯಿದೆ. ಸಮಾಜದೊಳಗೆ ಅವ್ರನ್ನ ಅನುಸರಿಸುವಂಥವ್ರನ್ನು ಅನುಕರಣೆ ಮಾಡುವಂಥವ್ರು ಭಾಳ ಮಂದಿ ಇರ್ತಾರೆ. ಹೀಗಾಗಿ ಸ್ವಾಮಿ ಆದವರು, ಕಾವಿ ಬಟ್ಟೆ ತೊಟ್ಟವರು ನಿಜವಾಗಲೂ ಅವರು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ವಿನ ಯಾರನ್ನೇ ಆಗಲಿ ಹಗುರವಾಗಿ ಮಾತಾಡೋಂಥದ್ದನ್ನು ಆಗಬಾರ್ದು. ಯಾರು ಮಾತಾಡಿದ್ರೆ ನನಗೆ ಮಾಹಿತಿ ಇಲ್ಲ. ಮಾತಾಡಿದಂಥ ಸ್ವಾಮಿಗಳು ದಯಮಾಡಿ ವಿನಂತಿಯನ್ನು ಮಾಡ್ಕೊತೀನಿ, ಇದು ಒಳ್ಳೆಯ ಬೆಳವಣಿಗೆಗಳಲ್ಲ.